ಒಂದು
ಕಾಡ್ನ್ಯಾಗ एक ಜಂಗಲ್ ಒಂದು ಕಾಡ್ನ್ಯಾಗ ಒಂದು कागी ಇರ್ತಿತ್ತು. एका जंगलामध्ये कावळा राहत होता. कागी तो कावळा कुठं पाहिजे तिथं उडायचा, आरामशीर फिरायचा, मजा करायचा. ಅಂದ್ರೆ ಅದು ಕಾಗಿ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ತಿತ್ತು. ಎಲ್ಲಿ ಹೋಗ್ತಿತ್ತು ಅಲ್ಲಿ ಹಾರಿ ಹೋಗೋದು, ಇಲ್ಲಿ ಹಾರಿ ಹೋಗೋದು, ಎಲ್ಲಿ ಬೇಕಲ್ಲಿ ಹಾರಿ ಬರ್ತಿತ್ತು. ಆಮೇಲೆ ಕೂಡ್ತಿತ್ತು, ಆರಾಮ विश्रांती तಗೊಂಡು ಏನು ಬೇಕದು ಸಿಕ್ತಿತ್ತು, ಅದು ತಿಂತಿತ್ತು. म्हणजे तो कावळा आरामात राहायचा, इकडं तिकडं फिरायचा, काय असेल ते खायचा आणि आरामशीर त्याचं जीवन आरामात चाललं होतं. ಅಂದ್ರೆ ಅವನದು ಆಯುಷ್ಯ ಜೀವನ ಹೆಂಗೆ ಅಗದಿ ಐಷಾರಾಮದಾಗ ನಡೆದಿತ್ತು. ಒಂದ್ಸಲ ಏನಾಗ್ತದ, अव हारकोत एक दिवस काय होतो, तो उडत उडत येतो आणि एका तळ्याकाठी येतो. हारकोत ಬರ್ತದ, ಅದು केरी हत्र ಬಂದು ಕೂಡ್ತದ ಕಟ್ಟಿ ಮೇಲೆ. तिथं त्याला राजहंस पक्षी दिसतो. राजहंस पक्षी ನೋಡಿರ್ಲ, ಬೆಳ್ಳಗೆ ಇರ್ತದ, ಬಾತುಗಳಿಗತ್ತೆ ಖರೆ ದೊಡ್ಡ ಇರ್ತಾವ. ರಾಜಹಂಸ ಪಕ್ಷಿ ದಿಸ್ತು. ರಾಜಹಂಸ ಪಕ್ಷಿ ಕಾಣಿಸ್ತದ. ಅವಾಗ ನೋಡ್ತಾನ, ಅದು ಎಷ್ಟು ಚಂದ ಅದ, ते किती छान आहे पक्षी तो. पांढरा शुभ्र, ಬಿಳಿ ಶುಭ್ರದ ಅದು ಎಷ್ಟು ಚಂದ ಅದ, ಎಷ್ಟು ನೀರಾಗ ಚಂದ ಅಡ್ಡಾಡ್ಲಿಕ್ಕತ್ತದ. ಅದರ ಜೀವನ ಎಷ್ಟು ಚಂದ ಅದಲ್ಲ, त्याचं आयुष्य किती छान आहे, किती पांढरा शुभ्र आहे. मी असा काळा कुळकुळीत. तो पक्षी किती पांढरा ಅಂದ್ರೆ ಅದು ಪಕ್ಷಿ ಎಷ್ಟು ಬೆಳ್ಳಗೆ ಶುಭ್ರ ಅದ, ನಾ ಕರಿ ಇದ್ದೀನಿ, ಎಷ್ಟು ಚಂದ ಅದ. ಅದಕ್ಕೆ ಏನು ಮಾಡ್ತದ, ಕಾಗಿ ಅದರ ಹತ್ರ ಹೋಗ್ತದ. तो कावळा जवळ जातो राजहंस पक्षी जवळ. तो राजहंस पक्षी ನೀವು ನೋಡಿದ್ರೆ ಡೌಲ್ದಾರ್ ಇರ್ತದೆ ಭಾಳ. ಬಾತುಗೋಳಿ ಸಣ್ಣ ಇರ್ತಾವ, ಖರೆ ರಾಜಹಂಸ खूप डौलदार असतो. कावळा जातो, कागी ಅಲ್ಲಿ ಹೋಗ್ತದ. राजहंस पक्षीಗೆ ಅಂತದ, मी ಎಷ್ಟು ಆರಾಮಿದ್ದಿಲ್ಲ, तू किती छान आहेस आणि किती आरामात आहेस. मला खरं बघितलं तर तुझा हेवा वाटतो. ನಾನು ನೋಡೋಣ, ನಿನಗೆ ನೋಡೋಣ, ನನಗೆ ಹೆಂಗರೆ ಅನ್ನಿಸ್ಲಿಕ್ಕತ್ತದ. ನನಗೆ ಎಷ್ಟು त्रास अद, ನಾ ಕರಿ ಇದ್ದೀನಿ, मी काळा आहे, मी इकडं तिकडं फिरतो, तू कसं पाण्यात ನೀರಾಗ ಅಡ್ಡಾಡ್ಲಿಕ್ಕತ್ತಿ, ಎಷ್ಟು ಚಂದ ಅದ ನಿನ್ನ ಜೀವನ. तेव्हा तो ರಾಜಹಂಸ ಪಕ್ಷಿ, ಅವಾಗ ಅದು ರಾಜಹಂಸ ಪಕ್ಷಿ ಏನಂತದ, ನಾ ಇಷ್ಟರಾಗೆ ಅಡ್ಡಾಡಬೇಕು, ಬೇರೆ ಕಡೆ ಹೋಗ್ಲಿಕ್ಕೆ ಬರಂಗಿಲ್ಲ ನನಗೆ. ಆದ್ರೆ ಇದಕ್ಕಿಂತ पोपट, ह्याच्यापेक्षा पोपट ಅಂದ್ರೆ ಗಿಳಿ ಎಷ್ಟು ಚಂದ ಅದ. ಅದಕ್ಕೆ 2 कलर अव. पोपटाला 2 रंग, चोचीचा एक रंग असतो, पोपटी रंग. तो किती छान आहे, ಅದೆಷ್ಟು ಚಂದ ಅದ. ಎಲ್ಲಿ ಬೇಕಾದಲ್ಲಿ ಹಾರ್ತದ, ಅದು ಹೋಗ್ತದ, ಅಲ್ಲಿ ಹೋಗ್ತದ, ಇಲ್ಲಿ ಹೋಗ್ತದ, ಅದು ಎಷ್ಟು ಆರಾಮದ. ನಂದು ಜೀವನ ಹಿಂಗದ, माझं आयुष्य असं आहे, मी एवढ्याशा पाण्यातच राहू शकतो, ಇಷ್ಟೇ ನೀರಾಗ ನಾ ಅಡ್ಡಾಡ್ತೆ, ಬೇರೆ ಕಡೆ ಹೋಗ್ಲಿಕ್ಕೆ ಬರಂಗಿಲ್ಲ ನನಗೆ. कागीಗೆ खरं ಅನ್ನಿಸ್ತದ, हौदला, कावळ्याला खरं वाटतं, होय की असंच आहे हे. तो उडत जातो, हरकोत ಹೋಗ್ತದ. ಅಲ್ಲಿ ಒಂದು ಗಿಳಿ ಕೂತಿರ್ತದ, ನೋಡ್ತಾ ಗಿಳಿ भेटाಗ್ಲಿಕ್ಕೆ ಹೋಗ್ತದ ಅದು कागी. पोपटाला भेटायला जातो तो कावळा आणि बघतो, खरंच किती छान आहे पोपट. पोपटी रंग आहे त्याचा, चोच लाल आहे आणि तो उडतो, इकडं तिकडं जातो, पेरू खातो. ಅಂದ್ರೆ ಅದು ಗಿಳಿ ಅಲ್ಲಿ ಇಲ್ಲಿ ಹಾರ್ತದ, ಎಷ್ಟು ಬಣ್ಣ ಎಷ್ಟು ಚಂದ ಅದ ಅದರದು. ಅದು ಎಲ್ಲೇ ಪೇರು ಅದು ತಿಂತಿರ್ತದ, ಎಷ್ಟು ಚಂದ ಅದ ಅದರ ಜೀವನ. ಮತ್ತು ಅದಕ್ಕೆ ಮಾತಾಡ್ಲಿಕ್ಕೆ ಹೋಗ್ತದ कागी. त्या पोपटाशी बोलायला जातो कावळा आणि काय म्हणतो, तू किती आरामात आहेस ना, किती छान आहेस तू, मी असा काळा, माझं रूप असं आहे, ನಾ ಕರಿ ಇದ್ದೀನಿ, ಖರೆ ನೀ ಎಷ್ಟು ಚಂದ ಇದ್ದಿ. ಅವಾಗ ಅದು ಗಿಳಿ ಏನಂತದ, तेव्हा तो पोपट काय म्हणतो कावळ्याला, कागीಗೆ ಅಂತದ, निनग हंगा नसतद, तुला असं वाटतंय मी खूप आरामात आहे, पण एखादा शिकारी आला, म्हणजे एखादा पारधी, ಒಬ್ಬ ಯಾರೇ ನನಗೆ ಹಿಡಿಲಿಕ್ಕೆ ಬಂತ ಅಂದ್ರೆ ನನಗೆ ಪಿಂಜರ ಒಳಗೆ ಹಾಕ್ತಾರೆ, पोपट ಪಿಂಜರ ಒಳಗೆ ಹಾಕ್ತಾರ, ನನಗೆ ಕರ್ಕೊಂಡು ಹೋಗ್ಬಿಡ್ತಾರ, ತಗೊಂಡು ಹೋಗ್ಬಿಡ್ತಾರ. ನಿನಗೆ ಹಂಗದ ಏನು, तुझं आहे का तसं.
कुठलाही पारधी आला आणि मला त्या पिंजऱ्यात घालून घेऊन जाणार, मग माझं आयुष्य कसं त्या पिंजऱ्यापुरतंच मर्यादित. ನಂದು ಆಯುಷ್ಯ ಹೆಂಗಂದ್ರೆ ಪಿಂಜರ, ಅದೇನು ಪಿಂಜರ ಅಲ್ಲಿ ಒಳಗೆ ಕೂಡ್ಬೇಕು ನಾ, ಇದೇ ನನ್ನ ಜೀವನ ಅದ. ಅದಕ್ಕೆ ಮತ್ತು ನನಗೂ ದುಃಖ ಇರುವುದಿಲ್ಲ. ಕಾಗಿಗೆ ಖರೆ ಅನ್ನಿಸ್ತದ, ಹೌದಲ್ಲ, ಖರೇನೆ ಅದ. ಅದಕ್ಕೆ ಇದಕ್ಕಿಂತ ಯಾವುದು ಅಂತ विचार ಮಾಡ್ತಾರೆ. पोपट ह्याच्यापेक्षा कुठलं चांगलं असेल तर मोराचं आयुष्य. मोर ಇದಕ್ಕಿಂತ ಹೆಚ್ಚಂದ್ರೆ ನವಿಲನ ಆಯುಷ್ಯ ಎಷ್ಟು ಚಂದ. ಅದಕ್ಕೆ ಏನು ಮಾಡ್ತದೆ कागी, आते अण्णा नवीला होग भेटे ಆಗ್ತಾನೆ, म्हणजे मी मोरापाशी जाऊन त्याला भेटतो असं म्हणतो कावळा. आणि उडत उडत जातो तर तिथं एक संग्रहालय, काय म्हणता तुम्ही, प्राणी संग्रहालय, पक्षी असतात ना, तिथं तो मोर नाच करत असतो. ಅಂದ್ರೆ ಅದು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತದೆ ಕಾಗಿ, ನೋಡ್ತದ. ಅವಾಗ ನವಿಲ ಡ್ಯಾನ್ಸ್ ಮಾಡ್ತಿರ್ತದೆ. ಅದನ್ನು ನೋಡಿರಿ ಇಲ್ಲ ನೀವು? ಎಲ್ಲ नविलगिरी पूर्ती बिच्चे, म्हणजे त्याचा मोर पिसारा पूर्ण फुलवून तो नाचत असतो. नविल ಎಷ್ಟು ಚಂದ ಕಾಣಿಸ್ತದೆ, ಎಷ್ಟು कलर अव. पोपटाला तर 2 रंग झाले, राजहंसला 1 रंग, पण ह्याला किती रंग आहेत, किती छान आहे हा पक्षी. म्हणून तो काय करतो, बघत बसतो. ನೋಡ್ಕೋತ ಕೂಡ್ತದ ಕಾಗಿ. ಅದಕ್ಕೆ ಅದು ಎಲ್ಲ ಮಂದಿ ನೋಡ್ತಿರ್ತಾರೆ, ಸಗळे माणसं बघत असतात. ಅದೇ ಚಂದ ಕುಣಿತಿರ್ತದ, ಡ್ಯಾನ್ಸ್ ಮಾಡ್ತಿರ್ತದ, ಎಲ್ಲರೂ ನೋಡ್ಕೋತ ಕೂತಿರ್ತಾರೆ. कागीनू अल्ले गिಡದ ಮೇಲೆ ಒಂದು ಕಡೆ ಕೂತು ನೋಡ್ತಿರ್ತದ, झाडावर बसून त्या मोराला बघत असतो कावळा. ಅದೆಲ್ಲ ಕುಣಿಯೋದು ಮುಗಿದ ಮೇಲೆ, म्हणजे त्याचं नाच संपल्यानंतर लोक जातात, मंदी ಹೋಗ್ಬಿಡ್ತಾರೆ. ಅವಾಗ ಅದು ಕಾಗಿ नविल हत्र ಬರ್तात. म्हणजे तो कावळा मोरापाशी येतो आणि म्हणतो, तुझा किती छान आहेस तू, तुझं आयुष्य किती छान आहे, नाच करायचं, लोक तुला बघायला येतात, आम्हाला तर कोण बघत नाही. कागी यार ನೋಡ್ತಾರೆ, ಹೋಗಿ ओढकत ಹೋಗಿ कागी ಬಂದದಂತ. कावळ्याला कधी पडत पडत जाऊन कोणी बघितलंय का, की हा कावळा आलाय बघा, चला चला बघायला जाऊया. खरे अದೇ नविल ಬಂತಂದ್ರೆ ಎಲ್ಲರೂ ಓಡ್ಕೋತ ಹೋಗ್ತಾರಿಲ್ಲ, मोर आलं की लगेच पळत जातात बघायला. तर किती छान आहे तुझं आयुष्य. त्या मोराला वाईट वाटतं, ನವಿಲಿಗೆ ಕೆಟ್ಟ ಅನ್ನಿಸ್ತದ. ಅದೇನಂತದ, ನಂದು ಆಯುಷ್ಯ ಅದ ಚಲೋ, ಖರೆ ನಾ ಏನು ಮಾಡಬೇಕು, ಇದಿಷ್ಟೇ. ಅಂದ್ರೆ ಅದು ಪ್ರಾಣಿ ಸಂಗ್ರಹಾಲಯ, ಪಕ್ಷಿ ಸಂಗ್ರಹಾಲಯ ಏನು ಇರ್ತದಲ್ಲ, ಅದ್ರಾಗೇನ ಇರ್ಬೇಕು. ಈ ಕಾಡ್ನಾಗ ಅಷ್ಟೇ ಇರೋದು, ನನಗೆಲ್ಲಿ ಹೋಗ್ಲಿಕ್ಕೆ ಬರಂಗಿಲ್ಲ, मला कुठे जाता येत नाही, मी बंदिस्त इथं, ನಾ ಇಲ್ಲಿ ಬಂಧಿಸ್ತಿದ್ದೇನೆ. ಅಂದ್ರೆ ನನಗೆ ಹೊರಗೆ ಹೋಗ್ಲಿಕ್ಕೆ ಯಾರು ಬಿಡಂಗಿಲ್ಲ. ಖರೆ ನಿಂದು ಹಂಗದ ಏನು, ಕಾಗಿದು ಹಂಗದ ಏನು, ಕಾಗಿ ಎಲ್ಲಿ ಬೇಕಾದಲ್ಲಿ ಹೋಗಬಹುದು, हारಬಹುದು, इरಬಹುದು, निनगे यार पिंजरा ಒಳಗೆ हाकंगिಲ್ಲ. म्हणजे कावळ्याला कोणी पिंजऱ्यात बांधून घेत नाही किंवा कावळ्याचा सांभाळ कोणी करत नाही. ಯಾರ ಕಾಗಿಗೆ ಸಂಭಾಳಿಸಂಗಿಲ್ಲ, ಒಂದು पिंजरा ಒಳಗೆ ಹಾಕಿ ಮನ್ಯಾಗಿಟ್ಟು ಹಂಗೆ ಯಾರೂ ಮಾಡಂಗಿಲ್ಲ. तर सगळ्यात सुखी तूच आहेस, ಎಲ್ಲದರೊಳಗೆ सुखी ನೀನೇ ಇದ್ದಿ. ಅವಾಗ ಅದು ಕಾಗಿಗೆ ಅನ್ನಿಸ್ತದೆ, ಹೌದಲ್ಲ ಅಂತ, खरे ಅನ್ನಿಸ್ತದೆ. तेव्हा त्या कावळ्याला पटतं की मी सुखी आहे. ಈಗ ನಾವು ಪ್ರಶ್ನೆ ಕೇಳ್ತಾನೆ, आता मी ಪ್ರಶ್ನೆ ವಿಚಾರತೆ, ಇದು ನಾ ಕತಿ ಹೇಳಿದ್ದು ಇದರ ಅರ್ಥ ಏನು, ಕತಿ ಕೇಳಿರಿ ನೀವು? ಇದರ ತಾತ್ಪರ್ಯ ಅಂದ್ರೆ ಏನು, ನಮಗೆ ನಮ್ಮ दुःख ಅಷ್ಟೇ ಕಾಣಿಸ್ತದೆ. आपलं दुःख आपल्याला एवढंच दिसतंय, दुसरा किती आनंदित आहे हे बघतो. ಇನ್ನೊಬ್ಬವ ಎಷ್ಟು ಸುಖದಾಗಿದ್ದನಂತ ನಮ್ಮ ಮನಸ್ಸಿನಾಗ ನಾವು ತ್ರಾस ಮಾಡ್ಕೋತೀವಿ. आपण त्याचं म्हणजे आपल्याला जेलसी, म्हणजे आपल्याला असं वाटतं ಅದು ಎಷ್ಟು ಸುಖದಾಗಿದ್ದ, ಖರೆ ಅದಕ್ಕೂ ತ್ರಾस ಅದ, दुसऱ्याला पण त्रास असतो. हा पण विचार करत नाही, मला ತ್ರಾस आहे, ನನಗೆ ತ್ರಾस ಅದ, ಬರೀ ನನಗೆ ತ್ರಾಸ. ಇನ್ನೊಬ್ರು ಎಷ್ಟು ಆರಾಮಿದ್ದಾರ, ಎಷ್ಟು ಆರಾಮ್ ಹೋಗ್ತಾರ. ಖರೆ ಅದರ ಒಳಗಿಂದು ಇನ್ನೊಬ್ರಿಗೆ ಇರೋ ತ್ರಾಸ ನೀವು विचार ಮಾಡಿದ್ರೆ ಹೆಚ್ಚೇ ಇರ್ತದೆ. ಅದಕ್ಕೆ ನಮಗೇನು ಸಿಕ್ಕದ, आपल्याला जे मिळालेलं आहे ते खूप छान आहे.
त्या ಸುಖमध्ये आपण ಆನಂದ ಮಾನಲ ಪಾहिजे. ಅದನ್ನು ನಮಗೆ ಏನು ಸಿಕ್ಕಿರ್ತದಲ್ಲ ಅದ್ರಾಗ ನಾವು ಸಂತೋಷಾಗಿ ಇರೋ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರ ತ್ರಾಸ ನೋಡಿ ನಮಗೆ ತ್ರಾಸ ಆಗಬೇಕು, ನಮಗೆ ಕೆಟ್ಟ ಅನ್ನಿಸ್ತದೆ ಇನ್ನೊಬ್ಬರ ತ್ರಾಸ ನೋಡಿ, ಹಂಗೆ ನಮ್ಮ ತ್ರಾಸ ನೋಡಿ ಇನ್ನೊಬ್ರಿಗೂ ಕೆಟ್ಟ ಅನ್ನಿಸ್ತದ. ಖರೆ ಯಾರು ಏನು ಮಾಡ್ಲಿಕ್ಕೆ ಬರಂಗಿಲ್ಲಲ್ಲ, ನಮ್ಮ त्रास ನಾವೇ अनुभवसಬೇಕು. आपला त्रास आपणच सहन करावा लागतो. पण जे देवाने आपल्याला दिलेलं आहे त्याच्यात आपण समाधानी राहण्याचा प्रयत्न करायला पाहिजे. दुसऱ्याच्या सुखावर, दुसऱ्याला चांगलं मिळाले म्हणून आपण त्रास करू घेऊ नये. ಇನ್ನೊಬ್ಬರಿಗೆ ಸುಖ ಬಾಳದ ಅದಕ್ಕೆ ನಾವು ತ್ರಾಸ ಮಾಡ್ಕೋಬಾರ್ದು, ನಾವು ಅದರ ಜೋಡಿ संतोष पडಬೇಕು. ಇದು मनुष्य धर्मದ. हा माणसाचा धर्म त्यांनी म्हणजे माणसाचे जे संस्कार आहेत ते त्यांनी टिकून ठेवायला पाहिजे. ಅಂದ್ರೆ ಅದು ನಾವು ಉಳಿಸೋಬೇಕು. दुसऱ्यांच्या ಇನ್ನೊಬ್ಬರ ದುಃಖದಾಗ ನಾವು ಸಹಭಾಗ ಮಾಡಬೇಕು. ಖುಷಿ ಒಳಗೂ ಸಹಭಾಗ ಮಾಡಿದ್ರೆ ನಡವ್ ಹೇಳಿದ ನಿಮ್ಮ ಖುಷಿ ನಿಮ್ಮ ಆನಂದ ಒಳಗೆ ನಾವು ಸಹಭಾಗ ಆದ್ರೆ ನಿಮ್ಮದು ಆನಂದ ಹೆಚ್ಚಾಗ್ತದೆ, ನಿಮಗೂ ಖುಷಿ ಹೆಚ್ಚಾಗ್ತದೆ. ಅದೇ ಥರ म्हणजे दुसऱ्याच्या आनंदात तुम्ही सहभागी झालात तर आनंद द्विगुणित होतो, वाढतो. तसंच तुम्ही दुसऱ्यांच्या दुःखात ಇನ್ನೊಬ್ಬರ ದುಃಖದಾಗ ನೀವು ಸಹಭಾಗಿ ಆದ್ರೆ म्हणजे ते दुःख वाटून घेतलं, ಅದು ದುಃಖ ನೀವು ಹಂಚ್ಕೊಂಡ್ರೆ ಅವ್ರದ್ದು ದುಃಖ ಕಮ್ಮಿ ಆಗ್ತದೆ, ಅದು ಸಂತೋಷ ನಮಗೆ ಸಿಗ್ತದೆ. ನಮ್ಮಿಂದ म्हणजे माझ्यामुळे ह्याचं दुःख कमी झालं ना, ನನ್ನಿಂದ ಅವಂಗ ದುಃಖ ಸ್ವಲ್ಪ ಕಮ್ಮಿ ಆಗ್ತಲ್ಲ, ಹಾಗೆ ಖುಷಿ ಥರ ಖುಷಿನೂ ಹೆಚ್ಚಾತಲ್ಲ, ನನ್ನಿಂದ ಖುಷಿ ಹೆಚ್ಚಾತಲ್ಲ, ಇದು ಸಂತೋಷ. ಇದು ನಾವು इटवोಬೇಕು, जोपान ಮಾಡಬೇಕು. म्हणजे हे आपण टिकवायला पाहिजे. आता इथंच थांबूया. श्री स्वामी समर्थ महाराज की जय. चलावे शेज आता करुणा घना, भक्तवत्सला श्री गुरु, भक्तवत्सला श्री गुरु मानसा मनरमणा. आता सुखे निद्रा करा स्वामी समर्था, सुमनांचे शेजे, सुमनांचे शेजे उनी निजावे आता. प्रेमाची शेज देवा हृदया मंदिरी, ज्ञानांच्या समया, ज्ञानांच्या समया उजळुनी लाविल्या ज्योती. विवेक विज्ञानाचे देवा पडली विभूती, भक्ती शेज केली, भक्ती शेज केली देवा श्री गुरु मूर्ती. नवविधा भक्ती घेऊनी पाय घड्या केल्या, तुमच्या तुम्ही घेऊनी, तुमच्या तुम्ही घेऊनी घातल्या बरव्या.